ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಪರಿಸ್ಥಿತಿ ಇನ್ನೂ ಕೂಡ ಹಾಗೆ ಮುಂದುವರಿತಾ ಇದೆ. ಗ್ರಾಹಕರಿಗೆ ಗೃಹ ಬಳಕೆಯ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ, ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಜನ ಸಿಟ್ಟಿಗೆದ್ದು ಏಜೆನ್ಸಿಗಳ ಮುಂದೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಸಾಲು ಸಾಲು ಹಬ್ಬಗಳು, ಯುಗಾದಿ, ರಂಜಾನ್ ಎಲ್ಲವೂ ಕೂಡ ಬರ್ತಾ ಇದೆ. ಆದರೆ ಯುಗಾದಿ ಹಬ್ಬಕ್ಕೂ ಸಿಲಿಂಡರ್ ಸಿಗದ ಪರಿಸ್ಥಿತಿ ಇದೆ. ಗ್ಯಾಸ್ ಎಮರ್ಜೆನ್ಸಿ ಮುಂದುವರೆದಿದೆ. ಗ್ಯಾಸ್ ಏಜೆನ್ಸಿ ಗ್ರಾಹಕರ ನಡುವೆ ವಾಗ್ವಾದ, ಗಲಾಟೆ ಎಲ್ಲ ಆಗ್ಬಿಟ್ಟಿದೆ. ಮಲ್ಲೇಶ್ವರದ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಬಳಿ ವಾಗ್ವಾದ. ಇಂಡಿಯನ್ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿ ನಾವು 1 ವಾರ ಕಳೆದಿದೆ, ಪೇಮೆಂಟ್ ಮಾಡಿದ್ರೂ ಕೂಡ ಗ್ಯಾಸ್ ಬಂದಿಲ್ಲ, ಆನ್ಲೈನ್ ಪೇಮೆಂಟು ತೊಗೊಂಡ್ಬಿಟ್ಟಿದ್ದಾರೆ, ಸಿಲಿಂಡರ್ ಮಾತ್ರ ಕೊಡ್ತಾ ಇಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏಜೆನ್ಸಿ ಅವರು ಲೋಡ್ ಬರ್ತಾ ಇಲ್ಲ ಸ್ವಾಮಿ, ನಾವೇನು ಮಾಡೋಣ, ಬಂದರೆ ಇಟ್ಕೊಂಡು ನಾವೇನು ಮಾಡೋಣ, ಕೊಡ್ತೀವಿ, ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದೆ. ಹದಿಮೂರಕ್ಕೆ ಬುಕಿಂಗ್ ಆಗಿದೆ, ಅದು ಅವ್ರು ನಾರ್ಮಲ್ ಆಗಿ ಬುಕ್ ಮಾಡಿದ್ದಾರೆ, ಅವ್ರಿಗೆ ಡೆಲಿವರಿ ಕೊಟ್ಬಿಟ್ಟಿದ್ದಾರೆ. ನಾವು 14 ಬುಕಿಂಗ್ ಮಾಡಿದೀವಿ, ಪೇಮೆಂಟು ಮಾಡಿದೀವಿ ಆನ್ಲೈನ್ ಅಲ್ಲಿ. ಕೇಳಿದ್ರೆ ಇವತ್ತು ನಾಳೆ ಅದು ಇಂಡಿಯನ್ ಗ್ಯಾಸ್ ಏನೆ, 87 ಇಯರ್ಸ್ ಸೀನಿಯರ್ ಸಿಟಿಸನ್, ಅವ್ರು ಹೋಟ್ಲು ಊಟ ತಿನ್ನಲ್ಲ. ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್, ಕಳಿಸ್ತೇವೆ ಸರ್, ಇವತ್ತೇ ಕಳಿಸ್ತೇನೆ. ಮತ್ತೆ ಅವ್ರು ಯಾಕೆ ಹೇಳಿದ್ರು ಹಂಗೆ? ಅವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ 1 ವೀಕ್ ನಗರ ಇಂಡಿಯನ್ ಗ್ಯಾಸ್ ಅವ್ರಿಗೆ ಡೆಲಿವರಿ ಕೊಟ್ಟಿದ್ದಾರೆ. ಯಾವ ಏರಿಯಾ ಸರ್ ನಿಮ್ದು? ನಮ್ದು ಸ್ವಿಮ್ಮಿಂಗ್ ಪೂಲ್ ಎಕ್ಸ್ಟೆನ್ಷನ್. 13ಕ್ಕೆ ಬುಕಿಂಗ್ ಆಗಿದೆ. ನೋಡಿ, ಸ್ವಲ್ಪ ಹೋಗಿ ಜೋರು ಮಾಡಿದ್ರೆ ಇವತ್ತೇ ಕಳಿಸ್ತೀನಿ ಅಂತಾರೆ. ಹಾಗಾದರೆ ಏಜೆನ್ಸಿಯವರೇ ನಾಟಕ ಆಡ್ತಾ ಇದ್ದಾರಾ ಅಂತ. ಯಾರು ಬುಕ್ ಮಾಡಿ ಸುಮ್ಮನಾಗ್ಬಿಡ್ತಾರೋ ಅವ್ರಿಗೆ ನಿಧಾನಕ್ಕೆ ಕಳಿಸೋದು, ಯಾರು ಹೋಗಿ ಗಲಾಟೆ ಮಾಡ್ತಾರೋ ಅವ್ರಿಗೆ ಬೇಗ ಕಳಿಸೋದು, ಈ ಥರ ಏನಾದರೂ ನಾಟಕ ಆಡ್ತಾ ಇದ್ದಾರೆ. ನೋಡಿ, ಅವರು ಅಷ್ಟೆಲ್ಲ ಕೂಗಾಡಿದ ಮೇಲೆ ಹಾಗೆ ಇವತ್ತೇ ಕಳಿಸ್ತೀನಿ ಸರ್ ಅಂತಾರೆ. ಏಜೆನ್ಸಿಯವರು ಕೆಲವು ಏಜೆನ್ಸಿನಲ್ಲೂ ಈ ಥರದ್ದೆಲ್ಲ ನಡೆಯುತ್ತೆ ಅನಿಸುತ್ತೆ. ಇವರು ಕೂಡ ತಮಗೆ ಬೇಕಾದಂಗೆ ಸಿಲಿಂಡರ್ ಸಪ್ಲೈ ಮಾಡ್ತಾ ಇದ್ದಾರೆ. ಗ್ಯಾಸ್ ಬುಕ್ ಮಾಡಿ 3 ರಿಂದ 4 ದಿನ ಆದರೂ ಕೂಡ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ ಅಂತೇಳಿ ಏಜೆನ್ಸಿ ಮುಂಭಾಗ ಗ್ರಾಹಕರು ಕೇಳ್ತಾ ಇದ್ದಾರೆ. ಈಗಾಗಲೇ ಇಂಡಿಯನ್ ಏಜೆನ್ಸಿ ಮಲ್ಲೇಶ್ವರಂ ಬಳಿ ಇರ್ತಕ್ಕಂಥ ಇಂಡಿಯನ್ ಏಜೆನ್ಸಿ ಬಳಿ ಈಗಾಗಲೇ ಗ್ರಾಹಕರು ಬಂದಿರುವಂಥದ್ದು, ಬಂದು ಈಗಾಗಲೇ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಗಮನಿಸ್ಬೋದಾಗಿದೆ, ಈಗಾಗಲೇ ವಾಗ್ವಾದ ಕೂಡ ಆಗ್ತಾ ಇರ್ತಕ್ಕಂಥದ್ದು ಏಜೆನ್ಸಿಯವರ ಅವ್ರಿಗೆ ಬಳಿ. ಯಾಕೆ ಅಂತಂದರೆ 14ನೇ ತಾರೀಕು ಬುಕ್ ಮಾಡಿದ್ವಿ, 14ನೇ ತಾರೀಕು ಬುಕ್ ಮಾಡಿದ್ರು ಕೂಡ ನಮಗೆ ಗ್ಯಾಸ್ ಸಿಗ್ತಿಲ್ಲ ಅಂತೇಳಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಸರ್ ನಮಸ್ತೆ, ಯಾವಾಗ ಬುಕ್ ಮಾಡಿದ್ರಿ ಸರ್? ಸರ್, ನಾವು 14ನೇ ತಾರೀಕು ಬುಕಿಂಗ್ ಮಾಡಿರೋದು ಸರ್. 87 ಇಯರ್ಸ್ ಸೀನಿಯರ್ ಸಿಟಿಸನ್, ಅವ್ರ ಹೆಸರಲ್ಲಿ ಇರೋದು ಸಿಲಿಂಡರು. ಬುಕ್ ಮಾಡಿದ ಕೂಡಲೇ ಫೋನ್ ಪೇಲಿ ಪೇಮೆಂಟು ಆಗಿದೆ, ಕಟ್ ಆಗಿರೋದು ತೊಗೊಂಬಂದು ಇಲ್ಲಿ ಹೇಳಿದ್ದೀವಿ. ಅವರು 10 ಡೇಸ್ ಹೇಳಿದ್ರು. ಆಮೇಲೆ ಅದ್ರದ್ದು 1 ದಿನ ಹಿಂದೆ ನಮ್ಮ ಆಂಟಿ ಒಬ್ಬರು ಬುಕ್ ಮಾಡಿದ್ರು ಇಂಡಿಯನ್ ಗ್ಯಾಸು, ಅವ್ರದ್ದು ನಾರ್ಮಲ್ ಬುಕಿಂಗ್ ಮಾಡಿದ್ದು ಅವ್ರಿಗೆ ಡೆಲಿವರಿ ಆಗಿದೆ. ಅದು ಹೆಂಗೆ ನನಗೆ ಗೊತ್ತಾಗ್ತಾ ಇಲ್ಲ. ಪೇಮೆಂಟ್ ತೊಗೊಂಡು ಎಲ್ಲ ತೊಗೊಂಡು ವೇಟ್ ಮಾಡಬೇಕು. ಪೇಮೆಂಟ್ ಕೊಡದೇ ಇರೋರು ಸದಾಶಿವನಗರ್ ಅಂದ್ಬಿಟ್ಟು ಡೆಲಿವರಿ ಕೊಟ್ಬಿಡ್ತೀರಾ? ಎಷ್ಟು ದಿನ ಆದರೂ ಬಂದಿಲ್ಲ ನಮಗೆ ಬುಕ್ ಮಾಡಿ ಸರ್. ಇವತ್ತಿಗೆ 5 ಡೇಸ್ ಸರ್. ಏನು ಸರ್ ಇದು? ಏನು ಹೇಳ್ತಾವ್ರೆ ಸರ್? ಅವ್ರು ಕೇಳಿದ್ರೆ ಇದಕ್ಕೂ ಒಂದು 2 ನಿಮಿಷ ಹಿಂದೆ ಮೇಡಮ್ ಒಬ್ಬರು ಮಾತಾಡೋರು 10ನೇ ತಾರೀಕದು ಡೆಲಿವರಿ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ವೀಕ್ ಅಂತ ಇದ್ದಾರೆ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ 87 ಇಯರ್ಸ್ ಸೀನಿಯರ್ ಸಿಟಿಸನ್ನು, ಅವ್ರ ಹೋಟ್ಲು ಊಟ ಸೇರಲ್ಲ. ಅವ್ರಿಗೆ ನಾವು ಲೈಟಾಗೆ ಗಂಜಿ ಊಟ ಕೊಡ್ತೀವಿ, ಅದಕ್ಕೆ ಮನೇಲಿ ಗ್ಯಾಸ್ ಬೇಕಲ್ಲ. ಇನ್ನಷ್ಟು ಗ್ರಾಹಕರು ಸರ್ ನಮಸ್ತೆ, ತಾವು ಯಾವಾಗ ಬುಕ್ ಮಾಡಿದ್ರಿ, ಏನು ಹೇಳ್ತಾ ಇದ್ದಾರೆ ಸರ್? ನಾವು ಸಂಡೇ ಮಾಡಿದ್ದು, ಇವತ್ತು ಥರ್ಸ್ಡೇ ಆಯಿತು, ಇವಾಗ ಕೊಡ್ತೀನಿ ಅಂತ ಹೇಳ್ತಾ ಇದೆ ವಿಚಿನ್ ಸಾಟರ್ಡೆ. ಓಕೆ ಓಕೆ, ಬುಕ್ ಮಾಡಿ 3-4 ದಿನ ಆದರೂ ಬರ್ತಾ ಇಲ್ಲ. ಸಂಡೇ ಬುಕ್ ಮಾಡಿದ್ದು, ಪೇಮೆಂಟ್ ಕೂಡ ಆಗಿದೆ, ವಿಚಿನ್ ಸಾಟರ್ಡೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಗ್ರಾಹಕರಿದ್ದಾರೆ, ಇನ್ನೊಂದಷ್ಟು ಜನ ಈಗಾಗಲೇ ಬಂದಿರುವಂಥದ್ದು. ಮೇಡಮ್ ನಮಸ್ತೆ, ಈಗಾಗಲೇ ತಾವು ಯಾವಾಗ ಬುಕ್ ಮಾಡಿದ್ರಿ, ತಮಗೆ ಗ್ಯಾಸ್ ತಲುಪ್ತಾ ಇಲ್ವಾ? ಹೋದ ವಾರ ಬುಕ್ ಮಾಡಿದ್ದಾರೆ, ಇನ್ನೂ ಬಂದಿಲ್ಲ, ಇನ್ನು ಮುಂದೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. 1 ವಾರ ಆಯ್ತು ಅಲ್ಲಿಗೆ ಬುಕ್ ಮಾಡಿ, ಇನ್ನೂ ಸಿಕ್ಕಿಲ್ಲ? ಸಿಕ್ಕಿಲ್ಲ, ಇನ್ನು ಕೊರತೆ ಇದೆ. ಇಂಡಕ್ಷನಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ. ಓಕೆ, 5 ದಿನ ಆಯಿತು, 6 ದಿನ ಆಯಿತು ಬುಕ್ ಆಗಿ, ಇನ್ನೂ ಕೂಡ ಸಿಲಿಂಡರ್ ಬಂದಿಲ್ಲ ಅಂತ ಹೇಳ್ತಾರೆ. ರೆಗ್ಯುಲರ್ ಡೇಸ್ನಲ್ಲಿ ಇವರು 1 ದಿನ 2 ದಿನಕ್ಕೆಲ್ಲ ಡೆಲಿವರಿ ಕೊಡ್ತಿದ್ರಲ್ಲ, ಈಗ ಇದೇ ಜಾಸ್ತಿ ಅಂತ